ಈ ಬಾರಿ ಸಹ ಕರಗ ಬರ್ತಿದೆ. ಪ್ರತಿ ವರ್ಷ ಒಂದು ವರ್ಷನೂ ಮಿಸ್ ಆಗಿಲ್ಲ, ಮಿಸ್ ಆಗೋದು ಇಲ್ಲ. ಪ್ರತಿ ವರ್ಷ ಇಲ್ಲಿ ಬಂದೇ ಹೋಗೋದು ಸ್ವಾಮಿ. ಏನ್ ವಿಶೇಷತೆ ಏನಂತ ಅಂದ್ರೆ ಮಸ್ತಾನ್ ಸಾಬ್ ಸ್ವಾಮಿಗೂ ಆಮೇಲೆ ಧರ್ಮ ಸ್ವಾಮಿಗೂ ತುಂಬಾ ಪ್ರೀತಿ ಇತ್ತು ಆ ಕಾಲದಿಂದ. ಅದು ಪ್ರೀತಿಯಿಂದ ಬರ್ತಾರೆ. ಇದು ಹಿಂದೂ ಮುಸ್ಲಿಂ ಭಾವೈಕ್ಯದ ಸಂಖ್ಯೆ. ಅದು ಹಿಂದೂ ಮುಸ್ಲಿಂ ಅಂತ ಇಲ್ಲಿ ಏನೂ ಇಲ್ಲ, ಎಲ್ಲ ಒಂದೇ. ಸುಮ್ನೆ ಅದು ಯಾರೋ ಕಿಡಿಗಡ್ದು ಇದ್ ಮಾಡ್ತಾರೆ, ಅದು ಹಿಂದೂ ಮುಸ್ಲಿಂ ಅಂತ ಆತರ ಏನು ನಾವು ಇಲ್ಲ. ದೇವಸ್ಥಾನ ಇಲ್ಲಿ ಬಂದು ನಮ್ಗೆ ಇನ್ವಿಟೇಷನ್ ಕೊಟ್ಟು ನಾವು ಬರ್ತೀವಿ ಅಂತ ಹೇಳಿದ್ರು. ಆಮೇಲೆ ಪ್ರತಿ ವರ್ಷ ಹೆಂಗ್ ಬರ್ತೀವಿ ಹಂಗೆ ಬರ್ತಾರೆ ಅವರು. ಹೋಗಿ ಪೂಜೆ ಮಾಡಿ ಬಂದಿದ್ರ? ಹೋಗಿ ನಮ್ಮ ತಮ್ಮ ಹೋಗ್ಬಿಟ್ಟು ಅವ್ರಿಗೆ ಹಣೆಗೆ ಬಟ್ಟೆ ಎಲ್ಲ ಹಚ್ಬಿಟ್ಟು ಹಣೆಗೆ ಹಚ್ಚಿ ಅವ್ರಿಗೆ ಆಶೀರ್ವಾದ ಕೊಟ್ಟು ಬಂದಿದ್ದಾರೆ. ಎಷ್ಟು ಗಂಟೆಗೆ ಬರ್ತದೆ ಸರ್ ಕರಗ? ಅದು 4:30 ಅಂತ ಹೇಳಿದ್ದಾರೆ. ಈ ಬಾರಿ 7:30ಗೆ ಹೊರಗಡೆ ಬಂತು ಕರಗ. ಲೇಟ್ ಆಗಿ ಸ್ವಲ್ಪ ಈ ಬಾರಿ ಮಳೆ ಎಲ್ಲ ಬಿತ್ತಲ್ಲ, ಸ್ವಲ್ಪ ಅದಕ್ಕೆ ಲೇಟ್ ಆಗಿದೆ. ಮಳೆ ಎಲ್ಲ ಬಂತಲ್ಲ ಅದಕ್ಕೆ ಲೇಟ್ ಆಗಿದೆ. ಏನ್ ಹೇಳ್ತಾರೆ ಈ ಒಂದು ಜನತೆಗೆ? ಅದು ನಮ್ದು ಇಲ್ಲಿ ಧರ್ಮ ಸ್ವಾಮಿ ಕರಗ ಅಂದ್ರೆ ತುಂಬಾ ಫೇಮಸ್. ಅದೇ ತುಂಬಾ ಜನ ಸೇರಿದ್ದಾರೆ. ತುಂಬಾ ಒಳ್ಳೆ ಇದಿದೆ. ನಾವು ಇಲ್ಲಿ ಅರೇಂಜ್ಮೆಂಟ್ ಮಾಡಿದೀವಿ. ಎಲ್ಲರಿಗೆ ನೀರು ಆಮೇಲೆ ಕೂಲ್ ಡ್ರಿಂಕ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ವಿ ನಾವು. ನಮ್ಮ ದರ್ಗಾ ಕಮಿಟಿಯಿಂದ ಅರೇಂಜ್ಮೆಂಟ್ ಮಾಡಿದ್ವಿ ನಾವು. ಜನ ಬಂದಿದ್ದಾರೆ ಕರಗ ನೋಡ್ತಿದ್ದಾರೆ. ಅದರಲ್ಲಿ ಈ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಕರಗ ಬರೋದು ಕಣ್ತುಂಬಿಕೊಳ್ಳಲು ಮುಂದಾಗಿದ್ದಾರೆ. ಸಾಕಷ್ಟು ಜನ ಕ್ಯೂರಿಯಾಸಿಟಿ ಇದೆ. ಹೌದೌದು, ಇಲ್ಲಿ ದರ್ಗಾಗೆ ಬರ್ತಾರಂತ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಮಸ್ತಾನ್ ಸಾಬ್ ದರ್ಗಾ ಅಂದ್ರೆ ಇಲ್ಲಿ ಬಂದಿಲ್ಲ ನಿಂತ್ಕೊಂತಾರೆ. ಇಲ್ಲಿ ಬಂದು ತುಂಬಾ ಹತ್ರದಿಂದ ನೋಡ್ಬೋದು ನಾವು. ಇಲ್ಲಿ 3 ಸುತ್ತಾಕ್ತಾರೆ ಅವರು. ತುಂಬಾ ಒಳ್ಳೇದ್ ಕಾಣುತ್ತೆ ಅಂತ ಇಲ್ಲಿ ಬಂದು ನಿಂತ್ಕೊಂತಾರೆ. ಒಳ್ಳೇದಾಗದಂತೆಲ್ಲ ಬೇಡಿಕೊಳ್ತಾರೆ. ಹೌದೌದು, ಎಲ್ಲರಿಗೆ ಒಳ್ಳೇದಾಗಬೇಕು. ನಮ್ಮ ಕರ್ನಾಟಕಗೆ ಎಲ್ಲ ತುಂಬಾ ಒಳ್ಳೇದಾಗಬೇಕು ಅಂತ ನಾವು ಬೇಡ್ಕೊಂತೀವಿ. ನಮ್ಮ ಮಸ್ತಾನ್ ಸಾಬ್ ಸ್ವಾಮಿಯಿಂದನೂ ನಾವು ಅದೇ ಪ್ರಾರ್ಥನೆ ಮಾಡ್ತೀವಿ. ಇದಿಷ್ಟು ಮಸ್ತಾನ್ ಸಾಬ್ ದರ್ಗಾದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಟಿ ಜೊತೆ ವೀರೇಶ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ವೀರೇಶ್ ನಿರಂತರವಾಗಿ ರಾತ್ರಿ ಜಾಗರಣೆ. ವೀರೇಶ್ ಇವತ್ತು ಕರಗದ ಸಂಭ್ರಮ ಸಡಗರ ವೈಭವವನ್ನ ನಾವು ಸ್ಟುಡಿಯೋದಲ್ಲಿದ್ರೆ ವೀರೇಶ್ ಸ್ಥಳದಲ್ಲೇ ಇದ್ದು ಕರಗ ನಡೆಯುವಂತ ಆ ಬೀದಿಗಳಲ್ಲಿ ಅಥವಾ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಮಸ್ತಾನ್ ಸಾಬ್ ದರ್ಗಾದವರೆಗೆ ವೀರೇಶ್ ಓಡಾಡಿ ಅಲ್ಲಿಂದ ಮಾಹಿತಿಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ಎಕ್ಸಾಕ್ಟ್ ಆಗಿ ಮಸ್ತಾನ್ ಸಾಬ್ ದರ್ಗಾದಲ್ಲಿ ವೀರೇಶ್ ಇದ್ದಾರೆ. ವೀರೇಶ್, ತಾವೀಗ ದರ್ಗಾದಲ್ಲಿದ್ದೀರಿ. ದರ್ಗಾದಲ್ಲಿ ಸಿದ್ಧತೆ ಎಲ್ಲ ಹೇಗಿದೆ? ಎಷ್ಟೊತ್ತಿಗೆ ದರ್ಗಾಕ್ಕೆ ಆಗಮಿಸುತ್ತೆ ಕರಗ? ರಂಜಿತಾ, ಈಗ ಮಸ್ತಾನ್ ಸಾಬ್ ದರ್ಗಾದ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು ವೀರಕುಮಾರ್ ಬಂದು ಕತ್ತಿನ ಹಿಡ್ಕೊಂಡು ಒಂದ್ ಕಡೆ ದಿತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆ ಕರಗಕ್ಕೆ ವಿಶೇಷ ಒಂದ್ ಕಡೆ ಮಸ್ತಾನ್ ಸಾಬ್ ದರ್ಗಾ ಮತ್ತು ಕರಗಕ್ಕೂ ಅವಿನಾಭಾವ ನಂಟಿದೆ. ಯಾಕಂದ್ರೆ ಇಲ್ಲಿ ಸಹ ಏನು ಮೌಲ್ವಿ ಹೇಳೋ ಪ್ರಕಾರ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಲ್ಲ, ಎಲ್ಲ ನಾವು ಒಟ್ಟಿಗೆ ಇದ್ದೇವೆ. ಯಾಕಂದ್ರೆ ಕರಗ ಇಲ್ಲಿ ಮಸ್ತಾನ್ ಸಾಬ್ ಮತ್ತು ಆ ದ್ರೌಪದಿ ಅಮ್ಮಗೆ ಸುಮಾರು ವರ್ಷಗಳ ಇತಿಹಾಸ ಇದೆ. ಯಾಕಂದ್ರೆ ಆ ಕರಗ ದ್ರೌಪದಿ ಅಮ್ಮ ಮಸ್ತಾನ್ ಸಾಬ್ ಮಸ್ತಾನ್ ಸಾಬ್ ವ್ಯಕ್ತಿಗೆ ಒಂದ್ ಕಡೆ ಮೂರ್ಛೆ ಬಿದ್ದ ಸಮಯದಲ್ಲಿ ಅವರನ್ನ ಇಲ್ಲಿಂದ ಹೆಬ್ಬಿಸಿ ಒಂದ್ ಕಡೆ ಅಲ್ಲಿಂದ ಈ ಒಂದು ದರ್ಗಾ ಅಂದ್ರೆ ದರ್ಗಕ್ಕೂ ಮತ್ತು ಧರ್ಮರಾಯ ದೇವಸ್ಥಾನಕ್ಕೂ ತುಂಬಾ ಅವಿನಾಭಾವ ನಂಟಿದೆ. ನೋಡ್ತಿರ್ಬೋದು ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಟಿಂಗ್ ವ್ಯವಸ್ಥೆ ಸಹ ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಯಾಕಂದ್ರೆ ಈ ಒಂದು ದರ್ಗಾ ವಿಶೇಷವಾಗಿದೆ. ಒಂದ್ ಕಡೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಗೀತ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ವೀರಕುಮಾರ್ ಇವತ್ತು ಕತ್ತಿ ಹಿಡ್ಕೊಂಡು ಒಂದ್ ಕಡೆ ದಿತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆ ಸಂಪ್ರದಾಯವನ್ನ ಕಂಟಿನ್ಯೂ ಮಾಡಿಕೊಂಡು ಬರ್ತಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ ಮಸ್ತಾನ್ ಸಾಬ್ ಎಂಬ ವ್ಯಕ್ತಿ ಏನು ಈ ಲಾಲ್ಬಾಗ್ ನಿರ್ಮಾಣ ಮಾಡುವಾಗ ಮಾಡಿ ಬರುವಾಗ ಧರ್ಮರಾಯ ದೇವಸ್ಥಾನದ ರಸ್ತೆಯಲ್ಲಿ ಹೋಗುವಾಗ ಮಸ್ತಾನ್ ಸಾಬ್ ವ್ಯಕ್ತಿ ಮೂರ್ಛೆ ಬೀಳ್ತಾನೆ. ಅಲ್ಲಿ ಧರ್ಮರಾಯ ದೇವಸ್ಥಾನದಲ್ಲಿ ದೇವಿ ಆಶೀರ್ವಾದ ಪಡೆದು ಮತ್ತೆ ಎದ್ದೇಳ್ತಾನೆ. ಮತ್ತೆ ಪುನರ್ ಜೀವನ ಸಿಗುತ್ತೆ. ಅಲ್ಲಿಂದ ದೇವಿಯ ಭಕ್ತನಾಗ್ತಾನೆ ಮಸ್ತಾನ್ ಸಾಬ್. ಹೀಗಾಗಿ ಅಲ್ಲಿಂದ ಕರಗ ಮತ್ತು ಮಸ್ತಾನ್ ಸಾಬ್ ಆ ವ್ಯಕ್ತಿಗೆ ತುಂಬಾ ಅವಿನಾಭಾವ ನಂಟಿರುತ್ತೆ. ಹೀಗಾಗಿ ಈ ಮಸ್ತಾನ್ ಸಾಬ್ ದರ್ಗಾದವರು ಸಹ ಏನು ಆ ದೇವಿಯ ದರ್ಶನ ಪಡೆದುಕೊಳ್ತಾರೆ, ದೇವಿಯ ಪೂಜೆ ಮಾಡ್ತಾರೆ. ಹೀಗಾಗಿ ಕರಗ ಸಹ ಏನು ಮಸ್ತಾನ್ ಸಾಬ್ ದರ್ಗಾಕ್ಕೆ ಬರ್ತಾರೆ. ನೋಡ್ತಿರ್ಬೋದು ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಎಲ್ಲಾ ಸಾಕಷ್ಟು ಜನ ಬಂದಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಈ ಒಂದು ವಿಶೇಷತೆ, ಈ ಒಂದು ಆ ಕರಗಕ್ಕೂ ವಿಶೇಷತೆ ಇದೆ ಮಸ್ತಾನ್ ಸಾಬ್ ದರ್ಗಾ. ಇಲ್ಲಿ ಮೌಲ್ವಿ ಇದ್ದಾರೆ, ಅವರ ಮಾತಾಡಿಸಿ ಕೇಳ್ತೀನಿ. ಸರ್, ಕರಗ ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಿದ್ದೀರಾ, ಏನ್ ಹೇಳ್ತೀರಿ ಸರ್ ಅಂತ ಈ ಒಂದು ಕರಗಕ್ಕೂ ಮಸ್ತಾನ್ ಸಾಬ್ ದರ್ಗಾ ವಿಶೇಷತೆ ಏನಂತ? ಜನಗಳು ಪಾಪ ತುಂಬಾ ಮಳೆಯಲ್ಲಿ ನಿಂತ್ಕೊಳ್ಳಿಲ್ಲ, ವೇಟ್ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೇದು ಸರ್, ನೋಡಕ್ಕೆಲ್ಲ ತುಂಬಾ ಒಳ್ಳೆ ಕಾಯ್ತಾ ಇದ್ದಾರೆ. ವೀರಕುಮಾರ್ ಬಂದು ಇಲ್ಲಿ ಬಂದು ಸಂಭ್ರಮಾಚರಣೆ ಅಮ್ಮನ ಬೇಡಿಕೊಡ್ತಿದ್ದಾರೆ. ಮಸ್ತಾನ್ ಸಾಬ್ ದರ್ಗಾರನ್ನ ತುಂಬಾ ಪ್ರೀತಿಯಾಗಿ ಬರಮಾಡಿಕೊಡ್ತಿದ್ದಾರೆ. ಹೌದು ಸರ್, ಪ್ರತಿ ವರ್ಷ ಬಂದೇ ಹೋಗೋದು. ಇಲ್ಲಿ ನಮ್ಗೆ ತುಂಬಾ ಸಂತೋಷ. ನಮ್ಗೆ ಇಲ್ಲಿ ಬರ್ತಾರ, ನಮ್ಗೆ ಸಂತೋಷ. ಮಸ್ತಾನ್ ಸಾಬ್ ದರ್ಗಕ್ಕೂ ಮತ್ತು ಕರಗಕ್ಕೂ ಏನು ಆ ಕಾಲದಿಂದ ಮಸ್ತಾನ್ ಸಾಬ್ ಸ್ವಾಮಿಗೂ ಆಮೇಲೆ ಧರ್ಮರಾಯ ಸ್ವಾಮಿಗೂ ತುಂಬಾ ಪ್ರೀತಿ ಇತ್ತು, ಫ್ರೆಂಡ್ಶಿಪ್ ಇತ್ತು. ಕೆಲವರು
ಮಾತ್ರ ಕರಗ ದರ್ಗಕ್ಕೆ ಯಾಕೆ ಹೋಗುತ್ತೆ, ಕೆಲವರು ಹಂಗೆ ವಾದ ವಿವಾದ. ಸರ್ ಅದು ಬೇರೆ ಕಡೆ ಇದೆಲ್ಲ, ಇಲ್ಲಿ ಇಶ್ಯೂ ಮಾಡಕ್ಕೆ ಇದ್ ಮಾಡ್ತಾ ಇದಾರೆ, ಅದು ಇಲ್ಲಿ ಆಗಲ್ಲ. ಅವ್ರು ಎಷ್ಟು ಮಾಡಿದ್ರು ಏನು, ಇಲ್ಲಿ ನಾವು ಹಿಂದೂ ಮುಸಲ್ಮಾನ್ ಇಲ್ಲಿ ಏನು ಆಗಲ್ಲ, ಇನ್ನು ನಾವೆಲ್ಲ ಒಟ್ಟಿಗೆ ಇದೀವಿ ಅಂತ ಎಲ್ಲರೂ ಗೊತ್ತಿದೆ. ಅದಕ್ಕೆ ಅವರು ಏನೋ ಜಗಳ ಹಾಕೋಣ ಅಂತ ಏನೇನೋ ಹೇಳ್ತಾ ಇದಾರೆ. ಆತರ ಏನು ಆಗಲ್ಲ, ಇಲ್ಲಿ ನಾವೆಲ್ಲ ಒಂದೇ ಇದೀವಿ, ನಾವು ಹಿಂದೂ ಮುಸಲ್ಮಾನ್ ಎಲ್ಲ ನಾವು ಒಂದೇ ಇದೀವಿ. ಈಗ ಲೇಟ್ ಆಗಿ ಬಂತು, ಈ ಬಾರಿ ಲೇಟ್ ಆಗಿ ಹೊರಗಡೆ ಬಂತು. ಕಳೆದ ಬಾರಿ 1-1:30 ಬರೋದು. ಇಲ್ಲ ಅದು ಏನಂದ್ರೆ ಮಳೆ ಇದೆ, ಅದು ಏನ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಅದು ನೋಡೇ ಬರ್ಬೇಕದು, ಮಳೆ ಎಲ್ಲ ಇರುತ್ತೆ, ನೀರೆಲ್ಲ ಇರುತ್ತೆ, ಜಾರತ ಅಂತ ಸ್ವಲ್ಪ ಇದಿರುತ್ತೆ, ಅದು ಅವ್ರು ನೋಡ್ಕೊಂಡೆ ಬರ್ಬೇಕದು. ಸಾಕಷ್ಟು ಜನ ಬಂದಿದ್ದಾರೆ. ಅದರಲ್ಲಿ ಈ ದರ್ಗಕ್ಕೂ ಕರಗ ಬರುವಾಗ ಸಾಕಷ್ಟು ಜನ ಕಣ್ ತುಂಬಿಕೊಳ್ಳೋ ಕಾತರಿಂದ ಕಾಯ್ತಾ ಇದ್ದಾರೆ ಹೊರಗಡೆ. ಹೌದು, ತುಂಬಾ ಜನ ಹೂವು ಎಲ್ಲ ಇಟ್ಕೊಂಡು ಬಂದೆ ಇಲ್ಲಿ ಹೂವು ಎಲ್ಲ ಅವ್ರ ಮೇಲೆ ಹಾಕ್ತಾರೆ. ತುಂಬಾ ನಮಗೂ ಸಂತೋಷ ಆಗತ್ತೆ. ಎಲ್ಲ ನೋಡಿ, ಹಿಂದೂ ಮುಸಲ್ಮಾನ್ ಯಾರು ಇಲ್ಲ, ಎಲ್ಲ ಒಂದೇ ನಿಂತ್ಕೊಂಡಿದ್ದಾರೆ ನೋಡಿ. ನೀವು ನೋಡ್ಬೋದು, ಒಳಗಡೆ ಆಚೆ ನೋಡ್ಬೋದು. ನೀವು ಸಿದ್ಧತೆ ಮಾಡ್ಕೊಂಡಿದ್ರಿ ಎಲ್ಲ ಮಾಡಿ ನಾವು ಬಂದ ತಕ್ಷಣ ಹಾರ ಹಾಕ್ತಿವಿ, ಹಾರ ಹಾಕ್ಬಿಟ್ಟು ನಾವು ದಿಷ್ಟಿ ತೆಗಿತೀವಿ. ಆಮೇಲೆ 3 ಸುತ್ತ ಹಾಕ್ತಾರೆ, ಅವರು ಸುತ್ತ ಹಾಕ್ಬಿಟ್ಟು ಹೋಗ್ತಾರೆ. ನಾಡಿಗೆಲ್ಲ ಜನರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ತಾರೆ. ಅದೇ ಎಲ್ಲ ನಾವು ಇವಾಗಿಂದಲ್ಲ, ನಾವು ಎಲ್ಲಾ ಟೈಮಲ್ಲೂ ನಾವು ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ನಾವು ಬೇಡ್ಕೊಂತೀವಿ ಸರ್ ಎಲ್ಲರಿಗೆ. ಇದಿಷ್ಟು ಮಸ್ತನ್ ಸಾಬಿ ಅವರ ಮದುವೆಗಳ ಮಾತಾಗಿತ್ತು. ನೋಡ್ತಿರ್ಬೋದು, ವೀರಕುಮಾರ್ ಬರ್ತಿದ್ದಾರೆ, ಸಾಕಷ್ಟು ಜನ ನೆರೆದಿದ್ದಾರೆ. ಈ ಒಂದು ಮಸ್ತಾನ್ ಸಾಬ್ ದರ್ಗಾ ಒಳಗಡೆ ಎಂಟ್ರಿ ಆಗಿ, ಕರಗ ಎಂಟ್ರಿ ಆಗಿ ಸಾಕಷ್ಟು ಜನ ಕಾತರದಿಂದ ಕಾಯ್ತಿದ್ದಾರೆ. ಇಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಭಾವೈಕ್ಯತೆ ಸಂಕೇತ ಇದು. ಹೀಗಾಗಿ ಈ ಒಂದು ಕರಗವನ್ನ, ಅದು ಮಸ್ತಾನ್ ಸಾಬ್ ದರ್ಗಾ ಒಳಗಡೆ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು, ವೀರಕುಮಾರ್ ಒಬ್ಬೊಬ್ಬರು ಬಂದು ಈಗ ಮಸ್ತಾನ್ ಸಾಬ್ ದರ್ಗಾದ ಮುಂದೆ ದಿತ್ತೆ ಅಂತ ಕತ್ತಿತನ ಹೊಡೆದುಕೊಡ್ತಿದ್ದಾರೆ. ಅದೊಂದು ಸಂಪ್ರದಾಯ, ಇತಿಹಾಸ ಬಂದಿದೆ. ಸುಮಾರು 800 ವರ್ಷಗಳ ಇತಿಹಾಸ ಬಂದಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ತುಂಬಾ ಜನ ಇದ್ದಾರೆ, ಮಾತಾಡಿಸ್ತೀನಿ ಅವ್ರನ್ನ. ಸರ್ ಬನ್ನಿ, ಕರಗ ಇನ್ನೇನು ಕೆಲವೇ ಕ್ಷಣದಲ್ಲಿ ಬರ್ತಾರ, ಏನ್ ಹೇಳ್ತಾರಂತ? ಸರ್ ನಮ್ಗೆ ಗೊತ್ತಾ, ಕರಗ ಬರ್ತಿದೆ, ಮಸ್ತಾನ್ ಸಾಬ್ ದರ್ಗಾಕ್ಕೆ ಬರ್ತಿದೆ, ನೀವು ನೋಡಕ್ ಬಂದಿದ್ದೀರಾ, ಏನ್ ಹೇಳ್ತೀರಿ ಸರ್? ಚೆನ್ನಾಗಿ ಆಗ್ತಾ ಇದೆ, ಮಾಡ್ತಾ ಇದಾರೆ, ಚೆನ್ನಾಗಿ ಮಾಡ್ತಾ ಇದಾರೆ, ನೋಡ್ತಾ ಇದೀವಿ. ಪ್ರತಿ ವರ್ಷ ಬರ್ತಿದ್ರಾ? ಇಲ್ಲ, ಇವತ್ತೇ ಬರ್ತಾ ಇರೋದು. ಹೇಗನ್ಸುತ್ತೆ ಈ ಒಂದು? ಚೆನ್ನಾಗಿದೆ. ಯಾಕಂದ್ರೆ ಹಿಂದೂ ಮುಸ್ಲಿಮು ಕೆಲವರು ಅಂದ್ರೆ ಅಲ್ಲಿ ಹಾಕಿ ಹೋಗೋದು, ಕರಗ ಅಲ್ಲಿ ಹಾಕಿ ಹೋಗೋದು, ಕೆಲವೊಂದು ಮಾತು ಬರ್ತಿರ್ತವೆ. ಇಲ್ಲ ಆತರ ಏನಿಲ್ಲ, ಎಲ್ಲ ಒಂದೇ ತರ. ಎಲ್ಲ ಏನ್ ಹೇಳ್ತೀರಾ ಕರಗ ಇನ್ನು ಕೆಲವು ಕ್ಷಣದಲ್ಲಿ ದರ್ಗಕ್ಕೆ ಬರುತ್ತೆ, ಏನ್ ಹೇಳ್ತಾರಂತ? ಇದೆಲ್ಲ ದೇವರು ಸೃಷ್ಟಿ ಸರ್, ಅಲ್ಲ ಅವೆಲ್ಲ ಒಂದೇ ದೇವರು. ನಾವು ಜಾತಿ ಧರ್ಮ ಅಂತ ಮಾಡ್ಕೊಂಡಿರೋದು ನಮ್ಮ ಜನ. ಆಮೇಲೆ ರಾಜಕೀಯದವರಿಂದ ಕೆಲವು ಆತರ ಇದಾಗೋದು. ನಮ್ಮಂತ ಜನ, ನಾರ್ಮಲ್ ಜನ ಎಲ್ಲ ಒಂದೇ ಜನ ಅಂತಾನೆ, ಒಂದೇ ತರ ಅಂತಾನೆ ಯೂಸ್ ಮಾಡಿ ಎಲ್ಲ ಮಾತಾಡೋದು, ನೋಡೋದು ಎಲ್ಲ ಸರ್. ಅಷ್ಟಿಲ್ದೆ ಹಿಂದೂ ಪುರಾತನದಿಂದ ಇದು ನಡ್ಕೊಂಡ್ ಬಂದಿರೋದು, ಇದೆಲ್ಲ ಸುಮ್ಗೆ ಆಗುತ್ತಾ? ಈ ಒಂದು ದೃಶ್ಯ ನೋಡಿದ್ರೆ ಅನ್ಸುತ್ತಂದ್ರೆ ಕರಗ ದರ್ಗಕ್ಕೆ ಬರೋದು, 3 ಸುತ್ತ ಹಾಕೋದು, ಅದೆಲ್ಲ ನಮ್ಗೆ ಖುಷಿ ಸರ್. ನಾವು ಸಣ್ಣದ್ರಿಂದಾನು ಬರ್ತಾ ಇದೀವಿ. ನೋಡ್ತಿರ್ಬೋದು, ವೀರಕುಮಾರರು ಇದೀಗ ಮಸ್ತಾನ್ ಸಾಬ್ ದರ್ಗಾದ ಮುಂದ್ಗಡೆ ಕತ್ತಿ ಹಿಡ್ಕೊಂಡು, ಅಂದ್ರೆ ಆ ಒಂದು ಸಂಪ್ರದಾಯ ಯಾವ ರೀತಿ ಎಲ್ಲ 800 ವರ್ಷಗಳ ಸಂಪ್ರದಾಯ ಅದೇ ರೀತಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಕರಗ ಇನ್ನೇನು ಕೆಲವೇ ಕ್ಷಣ 4:00ವರೆಗೆ ಬರುತ್ತೆ. 4:45 5 ಗಂಟೆ ಸುಮಾರು ಬರಬಹುದು. ಹೀಗಾಗಿ ಸಾಕಷ್ಟು ಜನ ನೆರೆದಿದ್ದಾರೆ. ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ. ಯಾಕಂದ್ರೆ ಕರಗ ಈ ಬಾರಿ ಒಂದು ಲೇಟ್ ಆಗಿ ಬಂದ, ಅಂದ್ರೆ 1:00ವರೆಗೆ ಕರಗ ಶುರುವಾಗೋದು, ಹೊರಗಡೆ ಬರೋದು. ಬಟ್ ಇವತ್ತು 2:00ವರೆಗೆ ಬಂದಿದೆ. ಹೀಗಾಗಿ ಮಸ್ತಾನ್ ಸಾಬ್ ಸಂಭ್ರಮ ಮಾಡಿದ್ದಾರೆ. ವೀರಕುಮಾರ್ ಮಾತಾಡ್ಸ್ಬೋದಾ? ಮಾತಾಡ್ತಾರ ಅವರು? ವೀರೇಶ್ ರಂಜಿತ್ ಅವರು ಇವತ್ತು ಮಾತಾಡಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರು ಅಮ್ಮನ ಭಕ್ತಿಯಲ್ಲಿ ಇದ್ದಾರೆ. ಹೀಗಾಗಿ ಅವ್ರು ಯಾರು ಮಾತಾಡಲ್ಲ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಅವರು ಈ ವೀರಕುಮಾರ್ ಬಂದಿದ್ದಾರೆ, ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ಅವ್ರು ಸದ್ಯಕ್ಕೆ ಮಾತಾಡಲ್ಲ. ಅವ್ರ ಅಮ್ಮನ ಏನೋ ಭಕ್ತಿಯನ್ನ, ಅಂದ್ರೆ ಅಮ್ಮನ ಜೊತೆಯಲ್ಲಿ ಈಗ ಅವರು ಮೆರವಣಿಗೆ ಹೋಗ್ತಾ ಇದ್ದಾರೆ. ಇನ್ನು ಅಮ್ಮ ಎಂದಿದ್ದಾಳೆ, ದ್ರೌಪದಿ ಅಮ್ಮ. ಹೀಗಾಗಿ ಅವರು ಅಮ್ಮನ ದರ್ಶನ ಪಡೆದುಕೊಳ್ತಿದ್ದಾರೆ. ಮತ್ತೆ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಸಹ ಏನು ಇಲ್ಲಿ ಅವರ ಸಂಭ್ರಮಾಚರಣೆ ಮಾಡ್ತಾರೆ. ನೋಡ್ತಿರ್ಬೋದು ದೃಶ್ಯಗಳು ಸಹ ಈಗ. ಹೀಗಾಗಿ ಎಲ್ಲ ಒಂದು ಕಡೆ ಮಸ್ತಾನ್ ಸಾಬ್ ದರ್ಗಾಕ್ಕೂ ಮತ್ತು ಕರಗಕ್ಕೂ ತುಂಬಾ ಅವಿನಾಭಾವ ಸಂಬಂಧವಿದೆ. ಸುಮಾರು 800 ವರ್ಷಗಳ ಇತಿಹಾಸ. ಹೀಗಾಗಿ ಎಲ್ಲ ರೀತಿಯ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದಾರೆ ರಂಜಿತ್. ಓಕೆ, ಥ್ಯಾಂಕ್ ಯು ವೀರೇಶ್. ಮತ್ತೆ ಸಂಪರ್ಕ ಮಾಡ್ತೀನಿ. ಹಾಗೆ ವೀರೇಶ್ ಮತ್ತೆ ಧ್ರುವ ಕೂಡ ಈಗ ಸಂಪರ್ಕದಲ್ಲಿದ್ದಾರೆ. ಅಣ್ಣಮ್ಮ ದೇವಸ್ಥಾನದಿಂದ ವೀರೇಶ್ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್ ಇಲ್ಲಿವರೆಗೂ ಮಾಹಿತಿಯನ್ನ ಕೊಟ್ಟರು. ಧ್ರುವ ಕೂಡ ಫೀಲ್ಡ್ ಅಲ್ಲಿದ್ದಾರೆ. ದೇವಸ್ಥಾನದಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಹೇಗಿದೆ ಅಲ್ಲಿ ಕರಗದ ಸಂಭ್ರಮ? ಕರಗವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಹೇಗೆ ಒಂದು ಭಕ್ತಿಭಾವದಿಂದ ಕಾಯ್ತಾ ಇದ್ದಾರೆ? ಏನ್ ಹೇಳ್ತಾರೆ ಜನ? ತಯಾರಿಗಳೆಲ್ಲ ಹೇಗಿದೆ ಧ್ರುವ? ರಂಜಿತ್, ನಾನೀಗ
ಮೆಜೆಸ್ಟಿಕ್ ನ ಅಣ್ಣಮ್ಮ ದೇವಸ್ಥಾನದ ಬಳಿ ಇದ್ದೀನಿ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಹುಣ್ಣಿಮೆಯ ಬೆಳಕಲ್ಲಿ ಕರಗ ಒಂದ್ ಕಡೆ ಹೋಗ್ತಾ ಇದ್ರೆ, ಇಲ್ಲಿ ಅಣ್ಣಮ್ಮ ದೇಗುಲದ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಭಕ್ತಾದಿಗಳು ಈಗ ಕರಗವನ್ನ ಇಲ್ಲಿ ಬಂದು ಪೂಜೆ ಸಲ್ಲಿಕೆ ಆಗುತ್ತೆ ನೋಡಿ, ಅದನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಇಲ್ಲಿ ಕಾಯ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮುಖ್ಯವಾಗಿ ಧರ್ಮರಾಯ ಸ್ವಾಮಿ ದೇಗುಲದಿಂದ ಹೊರಟಂತ ಕರಗ ಈಗ ಕೆಲವು ಪೇಟೆ ಕೇರ್ ಮಾರ್ಕೆಟ್ ನ ಬಳಿ ಇರುವಂತಹದ್ದು. ಅಲ್ಲಿಂದ ಮಸ್ತಾನ್ ಸಾಬ್ ದರ್ಗಾ ಮುಗಿಸಿ ಈ ಒಂದು ಅಣ್ಣಮ್ಮ ದೇವಿ ದೇಗುಲಕ್ಕೆ ಬರುವಂತಹ ಏನು ಈ ವೇಳೆಯಲ್ಲಿ ಈ ಕರಗವನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅಣ್ಣಮ್ಮ ದೇವಿಯ ದರ್ಶನವನ್ನ ಕೂಡ ಪಡ್ಕೊಂಡು ಬರ್ತಾ ಇದ್ದಾರೆ. ನಗರದ ಹಲವು ಭಾಗದಿಂದ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಲೇಡೀಸ್ ಎಲ್ಲ ಇದ್ದಾರೆ, ಲೇಡೀಸ್ ಇದ್ದಾರೆ, ಭಕ್ತರಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೋದು.